ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೊಸ ಸ್ಲ್ಯಾಂಟ್ ಡಿಸೈನ್ನ ಯಾವ ಥರನಾಗಿ ಹಾಕೋದು ಅಂತ ತೋರಿಸ್ತೀನಿ. ಇಲ್ಲಿ 7 ಎಳೆ ದಾರನ ತೊಗೊಂಡಿದ್ದೀನಿ, 10.75 mm ನೀಡಲ್ನ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೊದಲು ಸೀರೆಗೆ ಈ ಥರನಾಗಿ ಲಾಕ್ ಹಾಕ್ಕೋಬೇಕು. ಲಾಕ್ ಹಾಕ್ಕೊಂಡು ಸಿಂಗಲ್ ಚೈನ್ 2 ಚೈನ್ ಹಾಕ್ಕೋಬೇಕು. ಇವಾಗ ಈ ದಾರ ಏನು ಮೇಲ್ಗಡೆ ಬಂದಿರುತ್ತಲ್ವ, ಇದನ್ನು ಸೇರಿಸಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನಿಲ್ಲಿ 4 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಲಾಕ್ ಹಾಕ್ಕೋತಾ ಇದ್ದೀನಿ. ಬಟ್ಟೆನ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಕರೆಕ್ಟಾಗಿ ನೀಟಾಗಿ ಕಾಣಲ್ಲ. ಇವಾಗ ದಾರನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ ಬೀಡನ್ನು ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ ಈ ಥರ ಬೀಡನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಥರ ಬೀಡಿದ್ರೂ ಮಾರ್ಕೆಟ್ನಲ್ಲಿ ಅನೇಕ ಥರದಂಥ ಬೀಡ್ಸ್ ಇವೆ, ಅವನ್ನ ಸಹಿತ ಹಾಕೋಬೋದು. ಅದಾದ್ಮೇಲೆ ಬೀಡ್ಸ್ ಹಾಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಬಟ್ಟೆನ ಈ ಥರನಾಗಿ ಟರ್ನ್ ಮಾಡ್ಕೊಂಡು ನಾನಿಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಬೀಡ್ಸ್ ಪಕ್ಕದಲ್ಲಿ ಏನು ಮೊದಲಿಗೆ ನಾವು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ಅಲ್ಲಿನೇ ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಬಟ್ಟೆನ ಮುಂದಕ್ಕೆ ಟರ್ನ್ ಮಾಡ್ಕೊಂಡು ಇವಾಗ ನಾನು ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶ 3 ಆಯಿತು. ಇವಾಗ 3ರಲ್ಲಿ 2, 2ರಲ್ಲಿ 1. ಅದಾದಮೇಲೆ ಮತ್ತೆ ಪಕ್ಕದಲ್ಲೇ ಮತ್ತೊಂದು ತ್ರಿಬಲ್ ಕ್ರೋಶ. ನಾವೇನು 5 ಚೈನ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಮಧ್ಯದಲ್ಲಿನೇ ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ. 2ನೇದು ಹಾಕೋತಾ ಇದ್ದೀನಿ, ಇದು 3ನೇದ್ದು. ಇಲ್ಲಿ ನಾನು ಯಾವುದೇ ಥರನಾದಂಥ ಬೀಡ್ಸನ್ನು ಜಾಸ್ತಿಯಾಗಿ ಯೂಸ್ ಮಾಡಿಲ್ಲ, ಒಂದೇ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಪ್ರತಿ ತ್ರಿಬಲ್ ಕ್ರೋಶ ಆದಮೇಲೆ ಒಂದೊಂದು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನಿಲ್ಲಿ ಆ 5 ಚೈನ್ ಒಳಗಡೆ 12 ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ನಿಮಗೆ ಆರ್ಚ್ ಸ್ವಲ್ಪ ಸಣ್ಣದು ಬೇಕಾದರೆ 4 ಚೈನ್ ಹಾಕ್ಕೋಬೋದು. 4 ಚೈನ್ ಹಾಕ್ಕೊಂಡು 10 ತ್ರಿಬಲ್ ಕ್ರೋಶನ ಹಾಕ್ಕೋಬೋದು. ಇದಕ್ಕೆ ನಾವು ಚಾರ್ಜು 400ರಿಂದ 500 ಮಾಡ್ಕೋಬೋದು. ಇದು ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ, ಸಿಲ್ಕ್ ಸಾರಿಗೂ ಮ್ಯಾಚ್ ಆಗುತ್ತೆ, ಹಾಗೆ ಕಾಟನ್ ಸಾರಿಗೂ ಮ್ಯಾಚ್ ಆಗುತ್ತೆ. ನೀವು ಎಲ್ಲ ಸಾರಿಗೂ ಹಾಕೋಬೋದು. ನೋಡಿ ಈ ಥರನಾಗಿ ಕಾಣಿಸುತ್ತೆ. ನಾನಿಲ್ಲಿ 9ನೇದ್ದು ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಇದು 10, 11, 12. ಈ ಥರನಾಗಿ ಕಾಣಿಸುತ್ತೆ ಡಿಸೈನು. ಇದು ಕರೆಕ್ಟಾಗಿ ಮುಗಿದ್ಮೇಲೆ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ 4 ಚೈನ್ನ ಹಾಕೋತಾ ಇದ್ದೀನಿ. ನಿಮಗೆ ಯಾವುದೇ ಥರನಾದಂಥ ಕ್ರೋಶ ಬೇಡ ಅಂತಾದರೆ ಡೈರೆಕ್ಟು ಅದೇ ಡಿಸೈನ್ನ ಮುಂದೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. 4 ಚೈನ್ ಆದಮೇಲೆ ಸಿಂಗಲ್ ಕ್ರೋಶ ಮತ್ತು ಒಂದು ಚೈನು ಮತ್ತು ಒಂದು ಬೀಡನ್ನು ಹಾಕೋತಾ ಇದ್ದೀನಿ. ಈ ಥರನಾದಂಥ ಬೀಡನ್ನು ಹಾಕ್ಕೊಂಡು ಮತ್ತು ಸಿಂಗಲ್ ಚೈನ್ ಆದಮೇಲೆ ಕ್ರೋಶ ಮತ್ತು ದಾರನ ಈ ಥರನಾಗಿ ಹಿಂದ್ಗಡೆ ಟರ್ನ್ ಮಾಡ್ಕೊಂಡು ಇವಾಗ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ, ಅಂದರೆ ಮೊದಲೇನು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ
ಅಲ್ಲಿಗೆ ಬೀಡ್ಸ್ ಪಕ್ಕದಲ್ಲಿ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಹಾಕೋಬೇಕು. ಮತ್ತೆ ಮುಂದಕ್ಕೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ನಾವಿಲ್ಲಿ ತ್ರಿಬಲ್ ಕ್ರೋಶನ ಹಾಕೋಬೇಕು. 12 ತ್ರಿಬಲ್ ಕ್ರೋಶನ ಹಾಕೋಬೇಕು. 1 2 ನೀವು ಪ್ರತಿಯೊಂದು ತ್ರಿಬಲ್ ಕ್ರೋಶ ಆದಮೇಲೆ ಒಂದೊಂದು ಬೀಡ್ಸನ್ನು ಸಹಿತ ಹಾಕೋಬೋದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ. ಇವಾಗ 3 ಹಾಕ್ಕೊಂಡಿದ್ದೀನಿ. ಇದು 4. ಇದು ತುಂಬ ಸಿಂಪಲ್ ಈ ಡಿಸೈನ್ ಇದೆ. ಇದು 2 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. ನಾವು ಯಾವುದೇ ತೆರನಾದಂಥ ಬೀಡ್ಸನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ ಅಲ್ವಾ, ಅದಕ್ಕೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಬೀಡ್ಸ್ ಹಾಕೋದ್ರಿಂದ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವಾಗ 8ನೇದ್ದು. ಒಂಬತ್ತು. 10. 11. 12. ನೋಡಿ ಈ ಥರನಾಗಿ ಕಾಣಿಸುತ್ತೆ. ಇವಾಗ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು 4 ಚೈನ್. ಇದೇ ಡಿಸೈನ್ನ ಫುಲ್ ಸಾರಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನೋಡಿ ಈ ಥರನಾಗಿ ಕಾಣಿಸುತ್ತೆ ಡಿಸೈನು. ಪೂರ್ತಿ ಆದಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಪೂರ್ತಿ ಆದಮೇಲೆ ಈ ಥರನಾಗಿ ಕಾಣಿಸುತ್ತೆ ನೋಡಿ ಡಿಸೈನು. ಕುಚ್ಚಾಕಿದ್ಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಕುಚ್ಚಾಕಿದ್ಮೇಲೆ ಈ ಥರನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.